ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಇಲ್ಲಿ ಡಿಸಿ ಅವರಿಂದ ಆಗ್ತಾ ಇದೆ. ಡಿಸಿ ಜಗದೀಶ್ರಿಂದ ಮ್ಯಾಜಿಸ್ಟ್ರೇಷಲ್ ತನಿಖೆ ಚುರುಕುಗೊಂಡಿದೆ. ಘಟನೆ ಸಂಬಂಧ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಯಾರ್ಯಾರು ಪ್ರತ್ಯಕ್ಷದರ್ಶಿಗಳಿದ್ರು, ಕೆಲವು ವಿಕ್ಟಿಮ್ಸ್ ಇದ್ರು, ಬದುಕುಳಿದಿದ್ದಾರೆ, ಅವರನ್ನೆಲ್ಲ ಖುದ್ದಾಗಿ ಹಾಜರಾಗಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಜೂನ್ 13ನೇ ತಾರೀಕು ಅಂದರೆ ಇನ್ನೆರಡು ದಿನದ ಒಳಗಾಗಿ ಪ್ರತ್ಯಕ್ಷದರ್ಶಿಗಳ ಸ್ಟೇಟ್ಮೆಂಟನ್ನು ದಾಖಲಿಸ್ಕೊಳ್ತಾರೆ ಡಿಸಿ ಅನ್ನೋ ತಿಳಿದು ಬರ್ತಾ ಇದೆ. ಮ್ಯಾಜಿಸ್ಟ್ರೇಟಿಯಲ್ ತನಿಖೆಗೆ ಕೋರ್ಟ್ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು. ಈಗಾಗಲೇ ಗಾಯಗೊಂಡವರ ಮಾಹಿತಿಯನ್ನು ಕೂಡ ಜಗದೀಶ್ ಅವರು ಪಡೆದಿದ್ದಾರೆ. ಏನು ತನಿಖೆ ಇಲ್ಲಾಗುತ್ತೆ, ಹೇಗೆ ತನಿಖೆ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ದುರಂತದಲ್ಲಿ ಉಂಟಾದ ಸಾವಿಗೆ ಏನು ಕಾರಣ ಅಂತ ಅನಿಸುತ್ತೆ, ಘಟನಾವಳಿಯಲ್ಲಿ ಆ ಸರಣಿ ಹೇಗಿತ್ತು, ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಹೇಗಿತ್ತು, ಮತ್ತು ಸನ್ನಿವೇಶಗಳ ಸಂಬಂಧ ಯಾರ್ಯಾರ್ದು ಲೋಪ ಕಾಣಿಸ್ತಾ ಇತ್ತು, ಯಾರಿದ್ರು ಅವತ್ತಿನ ದಿನ, ಆಮೇಲೆ ನಿಮಗೆ ಗಾಯ ಆದಾಗ ನೀವು ಹೇಗೆ ಆಸ್ಪತ್ರೆಗೆ ರೀಚ್ ಆದ್ರಿ, ಲೋಪಕ್ಕೆ ಕಾರಣ ಆದವ್ರು ಯಾರು, ನಿರ್ಲಕ್ಷ್ಯದ ಬಗ್ಗೆ ಎಲ್ಲ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾರೆ ಜಿಲ್ಲಾಧಿಕಾರಿ ಜಗದೀಶ್. ಇನ್ನೊಂದು ಕಡೆಗೆ ಇವತ್ತು ಡಿಸಿ ಕಚೇರಿಯಲ್ಲಿ ಗಾಯಾಳುಗಳನ್ನ ತನಿಖೆಗೆ ಒಳಪಡಿಸಲಾಗತ್ತೆ, ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಅನ್ನೆಲ್ಲ ದಾಖಲಿಸಲಾಗತ್ತೆ. ಬೆಳಗ್ಗೆ 11ರಿಂದ 1:30 ತನಕ ಗಾಯಾಳುಗಳನ್ನ ಅವರ ಸ್ಟೇಟ್ಮೆಂಟ್ ದಾಖಲಿಸೋ ಕೆಲಸವನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಮಾಡ್ತಾರೆ. ಸ್ಟೇಡಿಯಂನ ಗಾಯಾಳುಗಳು ಸುಮಾರು ಜನ ಇದ್ರು. ಟೋಟಲ್ ಆಗಿ ಒಂದು 47 ಮಂದಿ ಗಾಯಾಳುಗಳು ಇದ್ರು. ಅವರೆಲ್ಲರೂ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು. ಕೆಲವರ ಕಾಲು ಮುರಿದಿತ್ತು, ಕೆಲವರ ಎದೆಯ ಪಕ್ಕೆಗಳಿಗೆ ನೋವಾಗಿತ್ತು, ಕೆಲವರಿಗೆ ತಲೆಗೆ ಪೆಟ್ಟಾಗಿತ್ತು. ಸೊ ಅವರೆಲ್ಲರೂ ಕೂಡ ಯಾರ್ಯಾರು ಸ್ಟೇಬಲ್ ಕಂಡೀಷನಲ್ಲಿ ಇದ್ದಾರೆ, ಯಾರ್ಯಾರು ಫಿಟ್ ಇದ್ದಾರೆ, ಅವರೆಲ್ಲರನ್ನು ಕೂಡ ನೋಟಿಸ್ ಕೊಟ್ಟು ಬನ್ನಿ, ಒಂದು ತನಿಖೆಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ಪ್ರೈಮಾ ಫೇಸಿ ಅಂದರೆ ಆ ಕ್ರೈಮ್ ಸೀನ್ನಲ್ಲಿ ಇದ್ದವರು, ಕಣ್ಣಾರೆ ಕಂಡವರು. ಸೊ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇವರ ಹೇಳಿಕೆಗಳು ತುಂಬ ಮುಖ್ಯ ಆಗತ್ತೆ. ಯಾವ ಗೇಟ್ನಲ್ಲಿ ಮೊದಲು ಸ್ಟ್ಯಾಂಪೇಡ್ ಆಗಿದ್ದು, ಈಗೇನೇ ಯೋಚನೆ ಮಾಡಿದರೂ ಕೂಡ ಕಾಲು ತುಳಿತಕ್ಕೆ ನಿಖರ ಕಾರಣ ಒಂದು ಪೊಲೀಸ್ ಸಿಬ್ಬಂದಿಗಳಿರಲಿಲ್ಲ, ಗೇಟ್ ಒಳಗೆ ಬಿಡಲಿಲ್ಲ, ಇವೆಲ್ಲವೂ ಗೊತ್ತಿರೋದು. ಗೊತ್ತಿಲ್ಲದಿರುವಂಥ ಅನೇಕ ವಿಚಾರಗಳು ಪ್ರತ್ಯಕ್ಷದರ್ಶಿಗಳು ನೋಡಿರ್ತಾರೆ, ಅವ್ರ ಅನುಭವಕ್ಕೆ ಬಂದಿರತ್ತೆ. ಸೊ ಅದೆಲ್ಲವನ್ನು ತಿಳ್ಕೊಂಡು ಅದನ್ನು ಲಿಖಿತ ರೂಪದಲ್ಲಿ ಕೂಡ ದಾಖಲಿಸ್ಕೊಳ್ಳೋದಕ್ಕೆ, ಅಂದರೆ ಅವರೇ ಸ್ಟೇಟ್ಮೆಂಟನ್ನೇನು ಬರೆದುಕೊಡಲ್ಲ, ಅವ್ರು ಯಾರ ಮೂಲಕ ಆದರೂ ಬರೆಸ್ತಾರೆ. ಅದಕ್ಕೆ ಅವ್ರ ಸಿಗ್ನೇಚರು ಸೈನ್ ಎಲ್ಲ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಅದನ್ನು ರೈಟಿಂಗಲ್ಲಿ ಡಾಕ್ಯುಮೆಂಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಜಿಸ್ಟ್ರೇಟ್ ತನಿಖೆ ನಿರ್ಣಾಯಕ ಹಂತಕ್ಕೆ ಬಂದು ತಲುಪ್ತಾ ಇರೋದನ್ನು ನೀವು ಗಮನಿಸಬಹುದು.